ಧನ್‌ತೆರಸ್ ದಿನ ನಿಮ್ಗೊಂದು ಲಕ್ಷ್ಮೀ ಕುಬೇರ ಒಂದು ಪೋಟ್ಲಿನ ಮಾಡ್ಕೊಳ್ಳೋದನ್ನ ಹೇಳ್ತೀನಿ. ಅಥವಾ ಕುಬೇರ ಪೋಟ್ಲಿ ಅಂತಲೂ ಹೇಳ್ತಾರೆ. ಅದು ನೀವು ರೆಡಿಮೇಡ್ ಸಿಗುತ್ತೆ, ನೀವು ಅದನ್ನು ಮಾರ್ಕೆಟಲ್ಲಿ ತಂದು ಇಟ್ಕೋಬೋದು. ಆದರೆ ನೀವೇ ನಿಮ್ಮ ಕೈಯಾರೆ ಮಾಡ್ಕೊಳ್ಳೋದು ಅದು ತುಂಬ ಶ್ರೇಷ್ಠವಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ನೀವು ಏನು ಮಾಡ್ಕೊಳ್ಳಿ ಅಂತಂದಾಗ, ಒಂದು ರೆಡ್ ಕಲರ್ನ ಬಟ್ಟೆ ತಗೊಳ್ಳಿ, ಅದರಲ್ಲಿ ಒಂದು ಹಳದಿ ಕೊಂಬನ್ನು ಹಾಕಿ, ಅರಿಶಿಣದ ಕೊಂಬನ್ನು ಹಾಕಿ, 2 ಗೋಮತಿ ಚಕ್ರವನ್ನು ಹಾಕಿ, 2 ಎಲ್ಲೋ ಕವಡೆಯನ್ನು ತಗೊಳ್ಳಿ, ಸ್ವಲ್ಪ ಧನಿಯಾವನ್ನು ಹಾಕಿ, ಸ್ವಲ್ಪ ಎಲ್ಲೋ ಸಾಸಿವೆಯನ್ನು ಹಾಕಿ, ಒಂದು ಕಾಯಿನನ್ನು ಹಾಕಿ. ಓಕೆ, ಅದು ನಿಮ್ಮಲ್ಲಿ ಇರುವಂಥ ಬೆಳ್ಳಿ ಕಾಯಿನ್ ಆಗಿರ್ಬೋದು, ಹೇಗೂ ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ ಧನ್‌ತೆರಸ್ ದಿನ. ಆ ಒಂದು ಕಾಯಿನನ್ನು ಹಾಕಿ, ಅದು ಹಾಕಿದ ನಂತರ ಆ ಬಟ್ಟೆಗೆ ಏನು ಮಾಡಿ, ಆ ಬಟ್ಟೆಯನ್ನು ಹೋಲ್ಡ್ ಮಾಡಿ, ಅದಕ್ಕೆ ಒಂದು ಕಲಾವಿಯಿಂದ ಕೈ ಕಟ್ಕೊಂಡು ಒಂದು ದಾರ ಇರುತ್ತಲ್ಲ, ಆ ದಾರದಿಂದ 7 ಟೈಮ್ಸ್ ಅದನ್ನು ನೀವು ಸುತ್ತಿ ಒಂದು ಗಂಟನ್ನು ಹಾಕಿ. ಅದು ಆದ ತಕ್ಷಣ ನಿಮ್ಗೆ ಧನ್‌ತೆರಸ್ ದಿನ ನಿಮ್ಮ ಮನೆಯ ದೇವರಲ್ಲಿ ಇಡಿ. ಅಥವಾ 3-4 ದಿನ ನಾವು ದೀಪಾವಳಿಯಿಂದ ಸೆಲೆಬ್ರೇಷನ್ ಮಾಡ್ತೀವಿ, ಅದು ದೇವರ ಮನೆಯಲ್ಲಿ ಅಥವಾ ದೇವರ ಹತ್ರನೇ ಇರಲಿ, ಲಕ್ಷ್ಮಿಯ ಪಾದಗಳ ಹತ್ರ ಅಥವಾ ಗಣೇಶನ ಪಾದದ ಹತ್ರ ಇಟ್ಕೊಂಡು ಹಬ್ಬದ ದಿನ, ಅಂದರೆ ದೀಪಾವಳಿ ಹಬ್ಬದ ದಿನ ಅದನ್ನು ಉಪಯೋಗ ಮಾಡಿಕೊಂಡು ಅದನ್ನು ಅಲ್ಲೇ ಇಟ್ಕೊಂಡು, ಅದು ಮಾಡಬೇಕಾದಾಗ ತುಂಬ ಲಕ್ಸುರಿಯಾಗಿ ನೀವು ಫೀಲ್ ಮಾಡ್ತಾ, ಅಥವಾ ನಿಮ್ಮೆಲ್ಲ ರೀತಿಯ ವಿಶಸ್ಗಳು ಕಂಪ್ಲೀಟ್ ಆಗ್ತಾ ಇದ್ದಾವೆ, ನೀವು ಅಂದ್ಕೊಂಡ ಕೆಲಸಗಳು ಕಂಪ್ಲೀಟ್ ಆಗ್ತಾ ಇದ್ದಾವೆ, ನಿಮ್ಮ ಧನದ ಆಗಮನ ಆಗ್ತಾ ಇದೆ, ಟ್ರಿಪ್ಪನ್ನು ಹೋಗ್ತಾ ಇದ್ದೀರಾ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಎಂಜಾಯ್ನ ಮಾಡ್ತಾ ಇದ್ದೀರಾ, ಈ ಥರ ಒಂದು ಪಾಸಿಟಿವ್ ಸೆನ್ಸಲ್ಲಿ ನೀವು ಅದು ಒಂದು ಪೋಟ್ಲಿನ ಮಾಡಬೇಕಾಗತ್ತೆ. ಅದು ನೀವು ಆ ದೇವ್ರ ಮೇಲೆ ಇಟ್ಕೊಂಡು ಹಬ್ಬದ ನಂತರ ಏನು ಮಾಡಿ ಅಂದಾಗ, ಬೆಳಗ್ಗೆ ಎದ್ದ ತಕ್ಷಣ ನೀವು ನಿಮ್ಮ ಲಾಕರಲ್ಲಿ ಅಥವಾ ಶಾಪ್ ಇದ್ದರೆ ಶಾಪಿನ ಲಾಕರಲ್ಲಿ ನೀವು ಏನು ಮಾಡಿ ಅದನ್ನು ಇಡಿ. ಸೊ ಆ ಇರಬೇಕಾದಾಗ ಒಂದು ಮಂತ್ರನ ಹೇಳ್ತೀನಿ, ಓಂ ಶ್ರೀಯೇ ನಮಃ ಅಥವಾ ಓಂ ಭಾರ್ಗವಾಯ ನಮಃ ಅನ್ನೋ ಒಂದು ಮಂತ್ರವನ್ನು ನೀವು ಪಠನೆ ಮಾಡ್ತಾ ಈ ಒಂದು ಪೋಟ್ಲಿನ ಮಾಡಿದಾಗ ಅದು ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ಸೊ ಇದು 108 ಸಲ ಈ ಒಂದು ಮಂತ್ರವನ್ನು ಪಠನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಧನ್ ಕುಬೇರ ಪೋಟ್ಲಿ ಅಂತಲೇ ಕರೀತಾರೆ. ಸೊ ಇದು ಎಲ್ಲರೂ ಮಾಡ್ಕೊಳ್ಳಿ, ತುಂಬ ಈಸಿ ಆಗಿರುವಂಥದ್ದು, ಮನೆಯಲ್ಲೇ ಸಿಗುವಂಥ ಒಂದು ವಸ್ತುಗಳಾಗಿರ್ತವೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಎಲ್ರಿಗೂ ಶೇರ್ ಮಾಡಿ. ಧನ್‌ತೆರಸ್ ದಿನ ಈ ಎಲ್ಲ ರೀತಿಯ ಬೆನಿಫಿಟ್ಸ್ಗಳು ಮಾಡಿಕೊಂಡು ಅವ್ರ ಲೈಫಲ್ಲಿ ಧನವನ್ನು ಆಗಮನ ಮಾಡಲಿ ಅಂತ ಹೇಳಿ